ಅಬಾಬಾಬಾಬಾ! ಏನು ಹೇಳ್ತೀರ? ಈ ರೀತಿ ಚಿಕನ್ ಫ್ರೈ ಮಾಡಿ ತಿಂದರೆ ಎಲ್ಲರೂ ಖುಷಿ ಪಡ್ತಾರೆ. ಹಲೋ ನನ್ನ ಕುಟುಂಬದವರೇ, ಹೇಗಿದ್ದೀರೆಲ್ಲರೂ? ಡೈಲಿ ಯಾವಾಗಲೂ ಒಂದೇ ರೀತಿ ಚಿಕನ್ ತಿಂದು ನಿಮಗೆ ಖಂಡಿತ ಬೋರ್ ಆಗಿರ್ಬೋದು. ಇವತ್ತು ನಾನು ತೋರಿಸೋ ಮಸಾಲ ಒಮ್ಮೆ ಚಿಕನ್ಗೆ ಹಾಕಿ ಫ್ರೈ ಮಾಡಿ ನೋಡಿ, ವಾಹ್! ಓಕೆ, ಸಿಂಪಲ್ ಇಂಗ್ರೀಡಿಯೆಂಟ್ಸ್: 2 ಕೆಜಿಯಷ್ಟು ಚಿಕನ್ ತೊಗೊಂಡಿದ್ದೀನಿ, 2 ಟೇಬಲ್ ಸ್ಪೂನಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕಿದ್ದೀನಿ, 4 ಟೇಬಲ್ ಸ್ಪೂನಷ್ಟು ಚಿಲ್ಲಿ ಪೌಡರ್ ಹಾಕಿದ್ದೀನಿ, 1 ಟೇಬಲ್ ಸ್ಪೂನಷ್ಟು ಪೆಪ್ಪರ್ ಪೌಡರ್, ಅರ್ಧ ಟೇಬಲ್ ಸ್ಪೂನಷ್ಟು ಜೀರಾ ಹಾಗೂ ಕೊತ್ತಂಬರಿ ಪೌಡರನ್ನು ಹಾಕಿದ್ದೀನಿ. ಅದರೊಂದಿಗೆ ಗರಂ ಮಸಾಲ ಅರ್ಧ ಟೇಬಲ್ ಸ್ಪೂನಷ್ಟು, ಅರಿಶಿನ ಪೌಡರ್ ಹಾಕಿ 1 ಟೇಬಲ್ ಸ್ಪೂನಷ್ಟು, ಹಾಗೂ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ. ಖಾರ ನಿಮಗೆ ನೋಡ್ಕೊಂಡು ಹಾಕಿ, ಕೆಲವರು ಖಾರ ಜಾಸ್ತಿ ತಿನ್ನೋದಾದರೆ ಖಾರ ಜಾಸ್ತಿ ಹಾಕ್ಬೋದು. ಚಿಕನ್ ಮಸಾಲ 2 ಟೇಬಲ್ ಸ್ಪೂನಷ್ಟು ಹಾಕಿಬಿಡಿ. ಓಕೆ, ಇವಾಗ ಲಿಂಬೆ ರಸವನ್ನು ಹಿಂಡಬೇಕು. ಲಿಂಬೆ ರಸ ಇದಕ್ಕೆ ಸ್ವಲ್ಪ ಜಾಸ್ತಿ, ಹಾಗಾಗಿ ನಾನು 4 ದೊಡ್ಡ ಲಿಂಬೆ ರಸವನ್ನಿಲ್ಲಿ ಹಾಕಿದ್ದೀನಿ. ಹುಳಿ ಫ್ಲೇವರ್ ಜಾಸ್ತಿ ಇದ್ದರೆ ಚೆನ್ನಾಗಾಗುತ್ತೆ. 1 ಟೇಬಲ್ ಸ್ಪೂನಷ್ಟು ಸೋಯಾ ಸಾಸನ್ನು ಕೂಡ ಹಾಕಿಬಿಡಿ. ಹಾಗೂ 2 ಚಮಚದಷ್ಟು ಆಲಿವ್ ಆಯಿಲ್ ಹಾಕಿದ್ದೀನಿ. ನಾರ್ಮಲ್ ಸನ್ಫ್ಲವರ್ ಆಯಿಲ್, ಯಾವುದಾದ್ರೂ ಕುಕ್ಕಿಂಗ್ ಆಯಿಲ್ ಇದ್ದರೆ ನೀವು ಅದನ್ನು ಯೂಸ್ ಮಾಡ್ಬೋದು. ಚೆನ್ನಾಗಿದನ್ನು ಮಿಕ್ಸ್ ಮಾಡೋಣ. ಮಿಕ್ಸ್ ಮಾಡುವಾಗ ಇದಕ್ಕೆ ಏನು ಮಾಡೋಣ, 2 ಟೇಬಲ್ ಸ್ಪೂನಷ್ಟು ಮೊಸರನ್ನು ಕೂಡ ಹಾಕೋಣ, ಹಾಗೂ ಸರಿಯಾಗಿದನ್ನು ಮಿಕ್ಸ್ ಮಾಡೋಣ. ಓಕೆ, ಈ ಮಸಾಲ ಸರಿಯಾಗಿ ಮಿಕ್ಸ್ ಮಾಡಿ, ಸ್ವಲ್ಪ ತಿಕ್ ಅಂತ ಎನಿಸಿದರೆ ನೀರನ್ನು ಹಾಕಿ ಮಿಕ್ಸ್ ಮಾಡ್ಬೋದು. ಓಕೆ, ಈ ರೀತಿ ಬರಬೇಕಿದು. ಇವಾಗ ಇದಕ್ಕೆ ಚಿಕನನ್ನು ಹಾಕಿ ಚೆನ್ನಾಗಿ ಮ್ಯಾರಿನೇಟ್ ಮಾಡಲಿಡೋಣ. ಅಟ್ಲೀಸ್ಟ್ 1 ಅವರ್ ಆದರೂ ಇಡಬೇಕು ನೀವು. ಜಾಸ್ತಿ ಟೈಮ್ ಇದೆ ಆದರೆ ಎಷ್ಟೊತ್ತು ಇಡ್ತೀರ ನೋಡಿ, ಅಷ್ಟು ಚೆನ್ನಾಗಾಗುತ್ತೆ. ಓಕೆ, ಸರಿಯಾಗಿ ಇದನ್ನು ಮಿಕ್ಸ್ ಮಾಡಿ ಹಾಗೂ ಇದನ್ನು ಫ್ರಿಜ್ಜಲ್ಲಿ ಇಟ್ಬಿಡಿ. ಇದನ್ನು ಇವಾಗ ನಾನು ಫ್ರಿಜ್ಜಲ್ಲಿ ಇಟ್ಬಿಡ್ತೀನಿ ಮ್ಯಾರಿನೇಟ್ ಆಗಲು. ಒಂದು 2 ಗಂಟೆ ನಂತರ ನಾನು ಫ್ರೈ ಮಾಡುವ ಟೈಮಲ್ಲಿ ಚಿಕನನ್ನು ಹೊರಗಡೆ ತೆಗಿತಾ ಇದ್ದೀನಿ. ಹಾಗೂ ಅದಕ್ಕೆ 3/4 ಕಪ್ಪಷ್ಟು ಕಾರ್ನ್ಫ್ಲವರ್ ಹಾಗೂ 2 ಚಮಚದಷ್ಟು ಅಕ್ಕಿ ಹಿಟ್ಟು, ಸಣ್ಣ ಚಮಚದಲ್ಲಿ 2 ಚಮಚ ಅಕ್ಕಿ ಹಿಟ್ಟು ಹಾಕಿ ಫ್ರೈ ಮಾಡುವ ಟೈಮಲ್ಲಿ ನಾನು ಇದನ್ನು ಮಿಕ್ಸ್ ಮಾಡ್ತಾ ಇದ್ದೀನಿ. ಮಿಕ್ಸ್ ಮಾಡಿದ ತಕ್ಷಣ ನೀವು ಎಣ್ಣೆಯಲ್ಲಿ ಬಿಟ್ಟುಬಿಡಿ. ಇದನ್ನು ಎಣ್ಣೆ ಜಾಸ್ತಿ ಬಿಸಿ ಆದಮೇಲೆ ಬಿಟ್ಬಿಡಿ, ಅಥವಾ ಸ್ವಲ್ಪ ಎಣ್ಣೆಯಲ್ಲಿ ಕೂಡ ನೀವು ಇದನ್ನು ಫ್ರೈ ಮಾಡ್ಬೋದು, ಅಥವಾ ಓವನಲ್ಲಿಟ್ಟು ಕೂಡ ನೀವು ಫ್ರೈ ಮಾಡ್ಬೋದು. ಓವನಲ್ಲಿಟ್ಟು ಫ್ರೈ ಮಾಡೋದಾದರೆ ಕಾರ್ನ್ಫ್ಲವರ್ ಎಲ್ಲ ಸ್ವಲ್ಪ ಕಮ್ಮಿ ಹಾಕಿದರೆ ಆಯಿತಾ, ಹಾಕಬೇಕಂತ ಇಲ್ಲ. ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ, ಕೋಟಿಂಗ್ ಎಲ್ಲ ಪರ್ಫೆಕ್ಟ್ ಆಗಿದೆ. ಜಾಸ್ತಿ ಕೋಟಿಂಗ್ ಕೂಡ ಇರೋದಿಲ್ಲ ಇದಕ್ಕೆ, ಹಾಗೂ ತುಂಬ ಚೆನ್ನಾಗಾಗುತ್ತೆ. ಕವರ್ ಜಾಸ್ತಿ ಆಗಿ ಎಲ್ಲ ಚೆನ್ನಾಗಾಗಲ್ಲ, ಇದು ಸೂಪರ್ ಆಗುತ್ತೆ. ನೀವು ಟ್ರೈ ಮಾಡಿ ನೋಡಿ, ಖಂಡಿತ ನಿಮಗೆ ಇವತ್ತಿನ ಈ ರೆಸಿಪಿ ಇಷ್ಟ ಆಗುತ್ತೇ ನೀವು ಟ್ರೈ ಮಾಡಿದರೆ. ಹಾಗೂ ಹೇಗಾಗಿತ್ತಂತ ಹೇಳಿ ಕಮೆಂಟ್ ಮಾಡಿ ಹೇಳಲು ಮಾತ್ರ ಮರಿಬೇಡಿ. ಹೀಗೆ ಎಲ್ಲವನ್ನು ಕೂಡ ಫ್ರೈ ಮಾಡಿ ತೆಗೆಯೋಣ. ಒಳಗಡೆ ನೋಡಿ ಎಷ್ಟು ಚೆನ್ನಾಗಿದ್ದು ಬಂದಿದೆ ಅಂತ ಹೇಳಿ. ಇವತ್ತೇ ಟ್ರೈ ಮಾಡಿ. ಎಲ್ಲರಿಗೂ ಟೇಕ್ ಕೇರ್, ಬಾಯ್ ಬಾಯ್.